ದಿನಗಳ ಕಾಲ ಆಂಧ್ರ ಪ್ರದೇಶದಲ್ಲಿ ಭಾರೀ ಮಳೆಯಾಗಲಿದೆ. ಡಿಸೆಂಬರ್ 18, 19, 20ರಂದು ಆಂಧ್ರ ಪ್ರದೇಶದ ಉತ್ತರ ಮತ್ತು ದಕ್ಷಿಣ ಕರಾವಳಿ, ಏನಂ ಮತ್ತು ರಾಯಲಸೀಮಾ ಪ್ರದೇಶದಲ್ಲಿ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗುತ್ತೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಮುಂದಿನ 3 ದಿನ ಒಣ ಹವೆ ಮುಂದುವರಿಯಲಿದ್ದು ದಟ್ಟ ಮಂಜು ಮತ್ತು ಶೀತ ಗಾಳಿ ಇರಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಮತ್ತು ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದು, ಕನಿಷ್ಠ ತಾಪಮಾನ 10 ಡಿಗ್ರಿ ದಾಖಲಾಗುವ ಸಾಧ್ಯತೆ ಇದೆ. ಡಿಸೆಂಬರ್ 21ರಂದು ಚಾಮರಾಜನಗರ, ತುಮಕೂರಲ್ಲೂ ಸಾಧಾರಣ ಮಳೆಯಾಗಲಿದೆ. ಕರಾವಳಿ, ಒಳನಾಡು ಸೇರಿದಂತೆ ಉಳಿದ ಜಿಲ್ಲೆಗಳಲ್ಲೂ ಒಣ ಹವೆ ಇರಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿದೆ. ಹೊರಗಡೆ ಹೋಗಿರೋದು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದೆ. ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಈ ರೀತಿಯ ಮುನ್ಸೂಚನೆ ಕೊಟ್ಟಿದೆ. ಇದೇ ಡಿಸೆಂಬರ್ 18, 19, 20 ಆಂಧ್ರ ಪ್ರದೇಶದ ಉತ್ತರ ಮತ್ತು ದಕ್ಷಿಣ ಕರಾವಳಿ, ಏನಂ ಮತ್ತು ರಾಯಲಸೀಮಾ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತೆ. ರಾಯಲಸೀಮಾ ಪ್ರದೇಶದಲ್ಲಿ ಮಳೆಯಾಗುತ್ತೆ ಅಂದರೆ ರಾಯಲಸೀಮಾ ಪ್ರದೇಶಕ್ಕೆ ಅಂಟಿಕೊಂಡೇ ಇರತಕ್ಕಂಥ ಬಳ್ಳಾರಿ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಸಹ ಇದರ ಪರಿಣಾಮ ಆಗೋದು ಖಚಿತ. ಆಂಧ್ರ ಪ್ರದೇಶದ ಗಡಿಗೆ ಈ ಜಿಲ್ಲೆಗಳು, ಕರ್ನಾಟಕದ ಈ ಜಿಲ್ಲೆಗಳು ಅಂಟಿಕೊಂಡಿದ್ದಾವೆ. ಇನ್ನು ಹವಾಮಾನ ಇಲಾಖೆ ಮತ್ತೊಂದು ಮುನ್ಸೂಚನೆ ಕೊಟ್ಟಿರೋದೇನಂತಂದ್ರೆ, ಕರ್ನಾಟಕದಲ್ಲಿ ಮುಂದಿನ 3 ದಿನ ಒಣ ಹವೆ ಮುಂದುವರಿಯುತ್ತೆ. ದಟ್ಟ ಮಂಜಿರುತ್ತೆ, ಶೀತ ಗಾಳಿ ಸಹ ಇರುತ್ತೆ ಅಂತ. ಸಾಮಾಜಿಕ ಜಾಲತಾಣದ ಮೂಲಕ ಈ ಮಾಹಿತಿಯನ್ನು ಹವಾಮಾನ ಇಲಾಖೆ ಹಂಚಿಕೊಂಡಿದೆ. ತಾಪಮಾನ 10 ಡಿಗ್ರಿ ದಾಖಲಾಗುವ ಸಾಧ್ಯತೆ ಇದೆ ಅಂತ. ಈಗ ನಾವು ರಾತ್ರಿ ಆಗ್ತಿದ್ದಂಗೆ ಚಳಿಯನ್ನು ಅನುಭವಿಸ್ತಾ ಇದ್ದೀವಿ. ಈ ಹಿಂದೆಂದೂ ಕಾಣದಂತ ಚಳಿ ಈಗ ಎಲ್ಲ ಕಡೆ ಜನರು ಅನುಭವಿಸ್ತಾ ಇದ್ದಾರೆ. ಈ ಚಳಿ ಏನಿದೆ ಇದು ಸರಿಸುಮಾರು 15 ಡಿಗ್ರಿ ಇದೆ. 15, 16. ರಾತ್ರಿ ತುಂಬಾ ಚಳಿ ಇದೆ ಅಂತಂದ್ರೆ ಒಂದು 16ರಿಂದ 18 ಡಿಗ್ರಿ ಅದು ಟೆಂಪ್ರೇಚರ್. ಇದು ಏನಾದರೂ ಒಂದು 13, 14ಕ್ಕೆ ಇಳಿತು, 10ಕ್ಕೆ ಇಳಿತು ಅಂತಂದ್ರೆ ಆ ಚಳಿ ಹೇಗಿರುತ್ತೆ ಅಂತೇಳಿ ನೀವು ಈಗಲೇ ಊಹಿಸ್ಬೋದು. ಹಾಗಾಗಿ ಕರ್ನಾಟಕದ ಹಲವು ಕಡೆ ಕನಿಷ್ಠ ತಾಪಮಾನ 10 ಡಿಗ್ರಿ ದಾಖಲಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಇನ್ನು ಡಿಸೆಂಬರ್ 21ನೇ ತಾರೀಕು ಚಾಮರಾಜನಗರ, ತುಮಕೂರಲ್ಲಿ ಸಾಧಾರಣ ಮಳೆಯಾಗುತ್ತಂತೆ. ಆದರೆ ಕರಾವಳಿ, ಒಳನಾಡು ಸೇರಿದಂತೆ ಉಳಿದ ಜಿಲ್ಲೆಗಳಲ್ಲಿ ಒಣ ಹವೆ ಇರುತ್ತೆ. ಮಂಜು ಮತ್ತು ಶೀತಗಾಳಿ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಸಾರ್ವಜನಿಕರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿಕೊಳ್ಬೇಕು. ದಿಢೀರನೆ ವಾತಾವರಣದಲ್ಲಿ ಏರುಪೇರು ಕಾಣಿಸ್ತಾ ಇರೋದ್ರಿಂದ ಸಾರ್ವಜನಿಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಶೀತಗಾಳಿಗೆ ಮತ್ತು ಈ ಒಣ ಹವೆಗೆ ಮತ್ತು ಮಂಜು ಜೊತೆಗೆ ಮಳೆ, ಇದಕ್ಕೆ ಹೇಗೆ ನಮ್ಮ ದೇಹವನ್ನು ಒಗ್ಗಿಸ್ಕೊಳ್ಬೇಕು ಅನ್ನೋದನ್ನ ಸಾರ್ವಜನಿಕರು ಗಂಭೀರವಾಗಿ ಚಿಂತನೆ ಮಾಡ್ತಕ್ಕಂಥ ಸಮಯ ಇದು. ಹೊರಗಡೆ ಹೋಗಿರೋದು